ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದೀರಿ ಗೆಳೆಯರೆ? ಎಲ್ಲರೂ ಚೆನ್ನಾಗಿದೆ ಅನ್ಕೊಂತೀನಿ. ರಾಷ್ಟ್ರೀಯ ಮಟ್ಟದ ಖಾದಿ ಗ್ರಾಮ ಉದ್ಯೋಗ ಪ್ರದರ್ಶನ ನಡೀತಾ ಇದೆ. ಖಾದಿ ಮಹೋತ್ಸವ ಅಂತ 2026 HMT ಕ್ವಾರ್ಟರ್ಸ್ ಜಾಳಲ್ಲಿ ನಡೀತಾ ಇದೆ. ಇದು ಕೇಂದ್ರ ಸರ್ಕಾರದ ಒಂದು ವ್ಯಾಪಾರದ ಒಂದು ಜಾಗೃತಿ ಮೂಡಿಸೋಕ್ಕೆ ನಮ್ಮ ದೇಶದ ಈ ಪ್ರಾಡಕ್ಟನ್ನು ಖಾದಿ ಬಟ್ಟೆಯ ಒಂದು ಸೇಲ್ಸನ್ನು ಹಾಕಲಾಗಿದೆ. ಅದು HMT ಕ್ವಾರ್ಟರ್ಸ್ ಜಾಳಹಳ್ಳಿ. ಬನ್ನಿ ನಾವು ಯಾವ ಸ್ಟಾಲ್ಗಳು ಹೇಗಿದೆ ಅಂತ ನೋಡಿದ್ವಿ. ಇಲ್ಲಿ 100% ಖಾದಿ ಇದೆ. ಅಂದರೆ ಖಾದಿಯಲ್ಲಿ ನೇಯ್ದಂಥ ಬಟ್ಟೆಗಳು 100% ಖಾದಿಯಲ್ಲಿ ನೇಯ್ದಂಥ ಬಟ್ಟೆಗಳನ್ನ, ಶರ್ಟ್ ಆಗಲಿ, ಕೋಟ್ ಆಗಲಿ, ಪಂಚೆಗಳಾಗಲಿ, ಜುಬ್ಬ ಆಗಲಿ, ಹಾಗೆ ಕುರ್ತಾಗಳಾಗಲಿ, ಹೀಗೆ ಹಲವಾರು ಬಟ್ಟೆಗಳಾಗಲಿ, ಸೀರೆಗಳಾಗಲಿ, ಹೆಣ್ಣುಮಕ್ಕಳಿಗೆ ಸೀರೆಗಳಾಗಲಿ, ಇದೆಲ್ಲ ಈ ಸ್ಟಾಲಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಆದರೆ ರೇಟು ಒಂದು ಮಿನಿಮಮ್ ರೇಂಜಲ್ಲಿ ಸಿಗುತ್ತೆ. ಅಂತಹ ಕಾಸ್ಟ್ಲಿನಲ್ಲ, ಅಂತ ಲೋ ಲೆವೆಲ್ ಅಲ್ಲ. ರೇಟ್ ಮಾತ್ರ ಒಂದು ಮಿನಿಮಮ್ ಲೆವೆಲಲ್ಲಿ ಒಂದು ಒಳ್ಳೆ ವರ್ತಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಫಸ್ಟಿಗೆ ನೋಡಿ, ನಮಗೆ ಸಾರಿಗಳು ಈ ಥರ ನಮ್ಮ ದೇಶೀಯ, ನಮ್ಮ ಕರ್ನಾಟಕದಲ್ಲಿ ಉತ್ಪಾದನೆ ಆದಂಥ ನೇಯ್ದಂಥ ಬಟ್ಟೆಗಳಾಗಲಿ, ಕಾಟನ್ ಬಟ್ಟೆಗಳಾಗಲಿ, ಖಾದಿ ಬಟ್ಟೆಗಳಾಗಲಿ ಇಲ್ಲಿ ನಮಗೆ ನೋಡಲಿಕ್ಕೆ ಹಾಗೂ ಸೇಲಿಗೆ ಸಿಗ್ತಾ ಇದೆ. ಸುಮಾರು ಒಂದು 500 ಸ್ಟಾಲ್ಗಳು ಹಾಕಿದ್ದಾರೆ ಅನಿಸುತ್ತೆ. ಅಷ್ಟೊಂದು ದೊಡ್ಡದಾಗಿ ಸ್ಟಾಲ್ ಹಾಕಲಾಗಿದೆ. ಸುಮಾರು ಈ ಸ್ಟಾಲ್ ಆಗೋಕ್ಕೆ 2 ವಾರ ತೊಗೊಂಡಿದ್ದಾರೆ. ಹಾಗಾಗಿ ತುಂಬ ಬೃಹತ್ತಾದಂಥ ಒಂದು ಸ್ಟಾಲ್ ಇದು. ಈ ಸ್ಟಾಲಲ್ಲಿ ನಮಗೆ ಸಿಗುವುದು ನೋಡಿ, ಎಲ್ಲ ಕಾಟನ್ ಬಟ್ಟೆಗಳು. ಪ್ರತಿಯೊಂದು ಈ ಬೆಡ್ ಕವರ್ಗಳಾಗಲಿ, ಡೋರ್ ಸ್ಕ್ರೀನ್ಗಳಾಗಲಿ, ಹಲವು ಥರದಂಥ ಎಲ್ಲ ಕಾಟನ್ ಬಟ್ಟೆಗಳನ್ನು ನಾವು ಇಲ್ಲಿ ಸೇಲ್ಗೆ ಹಾಕಲಾಗಿದೆ. ದಯವಿಟ್ಟು ನೀವು ಯಾರಾದರೂ ಈ ಸ್ಟಾಲನ್ನು ವಿಸಿಟ್ ಮಾಡ್ಬೋದು ಫ್ರೆಂಡ್ಸ್. ಈ ಸ್ಟಾಲ್ ಬಂದು ಸುಮಾರು 1 ತಿಂಗಳ ಕಾಲ ಸತತವಾಗಿ ವ್ಯಾಪಾರಕ್ಕಂತ ಇರುತ್ತೆ. ಜನವರಿ 27ರಿಂದ ಫೆಬ್ರವರಿ 22ರವರೆಗೂ 2026 ಕಂಟಿನ್ಯೂ 1 ತಿಂಗಳ ಕಾಲ ಸತತವಾಗಿ ಈ ವ್ಯಾಪಾರ ಮಳಿಗೆ ಇರುತ್ತದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ ಹೊಸಬರಾಗಿದೆ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಫ್ರೆಂಡ್ಸ್, ನಾವು ಸ್ಟಾರ್ಟಿಂಗ್ ನೋಡಿದವಲ್ಲ, ಹುಡುಗರು ಡ್ಯಾನ್ಸ್ ಮಾಡ್ತಾ ಇದ್ದೇವಲ್ಲ, ಸುಮಾರು 6 ಗಂಟೆಯಿಂದ 8 ಗಂಟೆವರೆಗೂ ಒಂದು 2 ಅವರ್ ಮನೋರಂಜನೆ ಕಾರ್ಯಕ್ರಮ ಇರುತ್ತೆ. ಡ್ಯಾನ್ಸ್ ಆಗಲಿ, ಯಾವುದೇ ಥರ ಹಾಡು ಹಾಡಲಿ, ಈ ಥರ ಇಲ್ಲಿ ಬಂದ ಕಸ್ಟಮರ್ಗೆ ಈ ಮನೋರಂಜನೆ ಹಾಗೂ ಖುಷಿ ಪಡಿಸಲಿಕ್ಕೆ ಆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದೆ. ದಯವಿಟ್ಟು ಈ ಸ್ಟಾಲ್ಗೆ ವಿಸಿಟ್ ಕೊಟ್ಟರು ನೀವು ಹಾಗೆ ಈ ಮನೋರಂಜನೆ ಕಾರ್ಯಕ್ರಮ ಎಂಜಾಯ್ ಮಾಡ್ತಾ ಈ ಬಟ್ಟೆಗಳನ್ನು ನೀವು ಬೇಕಾದಂಥ ಕಾಟನ್ ಬಟ್ಟೆಗಳನ್ನ ಬೈ ಮಾಡ್ತಾ ನೀವು ಯೂಸ್ ಮಾಡ್ಕೋಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಬಟ್ ಇದು ಯಾವುದೋ ಪ್ರಮೋಷನ್ ವಿಡಿಯೋ ಅಲ್ಲ. ನಾನು ಸುಮ್ಮನೆ ಈ ನಮ್ಮಲ್ಲಿ ಆಗ್ತಾ ಇದ್ದಲ್ಲ, ಈ ಜನಗಳಿಗೆ ಒಂದು ಇನ್ಫಾರ್ಮೇಷನ್ ಸಿಗಲಿ, ಜನಗಳಿಗೆ ಒಂದು ಮಾಹಿತಿ ಸಿಗಲ್ಲ ಅಂತ ಈ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಬಂದು ಈ ಸ್ಟಾಲನ್ನು ವಿಸಿಟ್ ಮಾಡ್ಬೋದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಫ್ರೆಂಡ್ಸ್. ನೋಡಿ, ಇಲ್ಲೆಲ್ಲ ಸಾರಿಗಳಿದೆ ನೋಡಿ, ನಮ್ಮ ದೇಶೀಯ ಸಾರಿಗಳಿವು. ನಮ್ಮಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಸಾರಿಗಳಿದಾವೆ. ಬೇರೆ ಬೇರೆ ಥರದಂಥ ಅತಿ ನಮಗೆ ಇಲ್ಲಿ ಕಂಡು ಬರೋದಂದರೆ ಕರ್ನಾಟಕದ ಒಂದು ಉತ್ಪಾದನೆ ಆದಂಥ ಬಟ್ಟೆಗಳು, ಖಾದಿ ಬಟ್ಟೆಗಳಲ್ಲಿ ಇದ್ದಂಥ ಕಾಟನ್ ಬಟ್ಟೆಗಳಲ್ಲಿ ಇದ್ದಂಥ ಬಟ್ಟೆಗಳನ್ನು ನಾವು ಇಲ್ಲಿ ನೋಡ್ಬೋದು. ಕುರ್ತಗಳಾಗಲಿ, ಮೇಲೆ ಕೋಟ್ ಬರ್ತಲ್ಲ ಕಾಟನ್ ಬಟ್ಟೆ, ಹಾಗೆ ಜುಬ್ಬಗಳಾಗಲಿ, ಸೀರೆಗಳಾಗಲಿ, 100% ಕಾಟನ್ ಬಟ್ಟೆಗಳು ಖಾದಿ ಮಹೋತ್ಸವ ಅಂತ ಈ ಸ್ಟಾಲನ್ನು ಏರ್ಪಾಡು ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಒಂದು ಉದ್ಯೋಗ ಮತ್ತು ಒಂದು ಮಾರಾಟಕ್ಕೆ ಒಂದು ಈ ಸ್ಟಾಲನ್ನು ಸಿದ್ಧಪಡಿಸಲಾಗಿದೆ. ಹಾಗೆ ಜನಗಳಿಗೆ ಒಂದು ಈ ನಮ್ಮ ದೇಶದ ಈ ಬಟ್ಟೆಗಳನ್ನು ಜನಗಳಿಗೆ ಮೂಡಿಸೋಕ್ಕೆ, ಅರಿವು ಮೂಡಿಸೋಕ್ಕಂತೆ ಈ ಬಟ್ಟೆಗಳನ್ನು ಸೇಲ್ಗಳಿಗೆ ಹಾಕಲಾಗಿದೆ. ಯಾಕಂದರೆ ನಮ್ಮ ಜನಗಳು ಬರೀ ಜೀನ್ಸ್ ಪ್ಯಾಂಟು, ಟೀ ಶರ್ಟು ಇಂಥದ ವಿದೇಶಿಯ ಬಟ್ಟೆಗಳನ್ನು ಮಾತ್ರ ಜಾಸ್ತಿ ಯೂಸ್ ಮಾಡ್ತಾರೆ. ಬಟ್ ನಮ್ಮ ದೇಶದ ಬಟ್ಟೆಗಳನ್ನು ಯೂಸ್ ಮಾಡಲಿ ಅಂತ ಇಂಥ ನಮ್ಮ ಕರ್ನಾಟಕ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ ಕೆಲವೊಂದು ಈ ಸ್ಟಾಲ್ಗಳನ್ನು ಹಾಕಲಾಗುತ್ತದೆ. ಅದರಲ್ಲಿ ಈ ಪ್ರಮುಖವಾದಂಥ ಖಾದಿ ಮಹೋತ್ಸವ ಅಂತ ಕರ್ನಾಟಕ ಅಂದರೆ ಕೇಂದ್ರ ಸರ್ಕಾರದ ಆಧೀನಲ್ಲಿ ಇದು ಕೇಂದ್ರ ಸರ್ಕಾರದ ಒಂದು ಇದು ಒಂದು ಮೇಂಟೈನ್ ಮಾಡುತ್ತೆ. ಅದಕ್ಕೆ ಕೆಲವೊಂದು ವ್ಯಾಪಾರಿಗಳು ಇದಕ್ಕೆ ಈ ನಮ್ಮ ಕೆಲವೊಂದು ವ್ಯಾಪಾರಿಗಳು ಅಂದರೆ ಕಾಟನ್ ಬಟ್ಟೆಗಳೆಲ್ಲ ಸೇಲ್ ಮಾಡ್ತಾರಲ್ಲ, ಅಂಥವ್ರನ್ನ ಇಲ್ಲಿ ಕರೆಸಿ ಈ ಸೇಲನ್ನು ಒಟ್ಟಿಗೆ ಮಾಡಲಿಕ್ಕೆ ಜನಗಳಿಗೆ ಒಂದು ಹೆಲ್ಪ್ ಆಗಲಿ ಅಂತ ಒಂದು ವ್ಯಾಪಾರನೂ ಆಗುತ್ತೆ. ಹಾಗೆ ಜನಗಳಿಗೆ ಈ ಬಟ್ಟೆಗಳ ಸೇಲ್ ಮಾಡ್ದಂಗೆ ಆಗುತ್ತೆ. ಜನಗಳಿಗೆ ನಮ್ಮ ದೇಶದ ಸಂಸ್ಕೃತಿಯನ್ನು ಹೇಳಿಕೊಟ್ಟಂಗೆ ಆಗುತ್ತೆ ಅಂಥೇಳಿ ಇಂಥ ಸ್ಟಾಲ್ಗಳನ್ನು ಹಾಕಲಾಗುತ್ತದೆ. ಬನ್ನಿ ನಾವು
ಪ್ರತಿಯೊಂದು ನಮ್ಮ ದೇಶದ ಬಟ್ಟೆಗಳನ್ನು ನೋಡ್ಕೊಂಬರೋಣ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಕ್ಕಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ.